ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರ್.ಎನ್.ಡಿ. ಪುಷ್ಪ 2 ಸಿನಿಮಾ ಹೇಗಿದೆ 100% ಕ್ರಿಟಿಕ್ ಕೊಡೋಣ. ಯಾಕೆಂದರೆ ಒಬ್ಬ ಸಿನಿಮಾ ಕ್ರಿಟಿಕ್ ಆಗಿ ಒಂದು ಸಿನಿಮಾದ ಬಗ್ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಎರಡೂ ಕೂಡ ಮಾತನಾಡಬೇಕಾಗುತ್ತೆ. ಸಿನಿಮಾ ಫ್ಲಾಫಾ ಅಥವಾ ಹಿಟ್ಟ ಅನ್ನೋದ್ರ ಕುರಿತಾಗಿ ಒಂದು 100% ರಿಸಲ್ಟ್. ಜೊತೆಗೆ ಸಿನಿಮಾ ಈಗಾಗಲೇ ಪ್ರೀ ರಿಲೀಸೇ ಸಾವಿರಾರು ಕೋಟಿ ದುಡ್ಡನ್ನು ಬಾಚಿಕೊಂಡಿದೆ. ಹಾಗಾದರೆ ಪುಷ್ಪ 2 ಸಿನಿಮಾ ಹೇಗಿದೆ, ಯಾವ್ಯಾವ ಸೀನ್ಸ್ಗಳು ಮೈಂಡ್ ಬ್ಲೋಯಿಂಗ್ ಅನಿಸುತ್ತೆ, ಯಾವ್ಯಾವ ಸೀನ್ಗಳಲ್ಲಿ ತುಂಬ ಬೇಸರ ತರಿಸುತ್ತೆ, ತುಂಬ ಲ್ಯಾಗ್ ಆಗಿದೆಯಾ, ಜೊತೆಗೆ ಸಿನಿಮಾದ ಪ್ಲಸ್ ಏನು ಮೈನಸ್ ಏನು ಎಲ್ಲದ್ರ ಕುರಿತಾಗಿ ಹೇಳ್ಬಿಡ್ತೀನಿ. ಸಿನಿಮಾವನ್ನು 3 ಕಾರಣಗಳಿಗಾಗಿ ನೀವು ನೋಡಲೇಬೇಕು. ಒಂದು, ಸಿನಿಮಾದಲ್ಲಿ ಇಂಟ್ರಡಕ್ಷನ್ ಸೀನ್, ಜೊತೆಗೆ ಇನ್ನೊಂದು ಮಿಡ್ಲಲ್ಲಿ ಬರ್ತಕ್ಕಂಥ ಜಾತ್ರೆ ಸೀನ್, ಇನ್ನೊಂದು ಕ್ಲೈಮ್ಯಾಕ್ಸ್ ಸೀನ್. ಈ 3 ಕಾರಣಗಳಿಗಾಗಿ ನೋಡಲೇಬೇಕಾಗತ್ತೆ. ಹೈಲೈಟ್ ಏನು ಅಂದರೆ ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗು. ನೀವು ಸೇಮ್ ಪುಷ್ಪ 1ನಲ್ಲಿ ಏನಿದೆಯಾ ಆ ಬಾಡಿ ಲ್ಯಾಂಗ್ವೇಜ್, ಆ ಸ್ಲ್ಯಾಂಗ್, ಜೊತೆಗೆ ಆ್ಯಕ್ಷನ್, ಪ್ರತಿಯೊಂದರಲ್ಲೂ ಕೂಡ ಎಮೋಷನ್ಸ್ ಎಲ್ಲವೂ ಕೂಡ ಸಿನಿಮಾದಲ್ಲಿ ಮಿಂಚೋದು ಅಲ್ಲು ಅರ್ಜುನ್. ಹಾಗಾಗಿ ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗನ್ನು ಯಾರೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿರೋ ಅವರೆಲ್ಲರೂ ಕೂಡ ಈ ಸಿನಿಮಾವನ್ನು ಮಿಸ್ ಮಾಡದೆ ನೋಡಬೇಕಾಗುತ್ತೆ. ಇನ್ನೊಂದು ಇಂಟ್ರಡಕ್ಷನ್ ಸೀನ್ ಅಂತ ಹೇಳಿದೆ. ಎಸ್ಪೆಷಲಿ ನಾವು ಇಂಟ್ರಡಕ್ಷನ್ ಸೀನ್ನಲ್ಲಿ ಒಬ್ಬ ಹೀರೋವನ್ನು ಯಾವ ರೀತಿಯಾಗಿ ತೋರಿಸ್ತಾರೆ, ಜೊತೆಗೆ ಅಭಿಮಾನಿಗಳಿಗೆ, ಜೊತೆಗೆ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಚಪ್ಪಾಳೆ ಶಿಳ್ಳೆ ಬರಲೇಬೇಕಾಗುತ್ತೆ. ಅದಕ್ಕೊಂದು ಸಿನಿಮಾದಲ್ಲಿ ಆ ಥರದ್ದೊಂದು ಬ್ಲ್ಯಾಕ್ನ ಕಟ್ ಮಾಡಬೇಕಾಗತ್ತೆ ಇಂಟ್ರಡಕ್ಷನಲ್ಲಿ. ಆ ರೀತಿಯಾಗಿ ಸುಕುಮಾರ್ ಅವರು, ಡೈರೆಕ್ಟರ್ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ತೀನಿ. ಸಿನಿಮಾದ ಇಂಟ್ರಡಕ್ಷನ್ ಆರಂಭದಲ್ಲಿ ಶುರುವಾಗೋದೇ ಜಪಾನಿಂದ. ಅಲ್ಲು ಅರ್ಜುನ್ ಅವರು ಆ್ಯಕ್ಷನ್ ಮುಖಾಂತರ ಒಂದು ಇಂಟ್ರಡಕ್ಷನನ್ನು ಕೊಟ್ಟಿದ್ದಾರೆ, ಅದು ಅದ್ಭುತವಾಗಿ ಬಂದಿದೆ. ಆ ಫೈಟ್ ಸೀನ್ ಅಂತೂ ಈ ರೀತಿಯಾಗೂ ಕೂಡ ಮಾಡಬಹುದು ಅನ್ನೋ ಒಂದು ಹಾಲಿವುಡ್ ರೇಂಜ್ಗೆ ಒಂದು ಸಿನಿಮಾದ ಇಂಟ್ರಡಕ್ಷನನ್ನು ಇಟ್ಟಿರೋದು ಎಲ್ರಿಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನೋಡಲಿಕ್ಕೂ ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ. ಸಿನಿಮಾದಲ್ಲಿ ಒಂದು ಇಂಟರ್ವಲ್ ಸೀನ್ ಬರುತ್ತೆ. ನಾನು ಹೇಳಿದ್ನಲ್ಲ, ಕೆಲವೊಂದು ಸೀನ್ಸ್ಗಳಿಗೋಸ್ಕರ ನೀವು ಸಿನಿಮಾವನ್ನು ನೋಡಬೇಕು ಅಂತ. ಆ ಇಂಟರ್ವಲ್ ಸೀನ್ ಇದೆಯಲ್ಲ, ಅಲ್ಲೂ ಕೂಡ ಒಂದು ಶಿಳ್ಳೆ ಚಪ್ಪಾಳೆ ಅಂತೂ ಬರೋದು ಸಹಜವಾಗಿ. ಯಾಕೆಂದರೆ ಎಲ್ಲಿ ಪುಷ್ಪ ಡಲ್ ಆಗೋದ ಅನ್ನೋ ಒಂದು ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಭೂಮನ್ನು ಕೊಡೋದಿದೆಯಲ್ಲ, ಅದು ತುಂಬ ಮಜಾ ಕೊಡುತ್ತೆ. ಹಾಗಾಗಿ ಇಂಟರ್ವಲ್ ಸೀನ್ನು ಕೂಡ ಯಾರೂ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇನ್ನೊಂದು ಜಾತ್ರೆ ಸೀನ್ ಇದೆ. ಜಾತ್ರೆಯ ಸೆಟಪ್ಗಳನ್ನು ನೋಡಿದಾಗ ಜಾತ್ರೆ ಅಂತ ಅನಿಸದೇ ಇದ್ದರೂ ಕೂಡ ಅಲ್ಲು ಅರ್ಜುನ್ ಯಾವಾಗಲೂ ಕೂಡ ನಾನು ಗಂಗಮ್ಮನ ಪಾತ್ರದಲ್ಲಿ ಸೀರೆಯನ್ನು ಉಟ್ಕೊಂಡಿರೋದು ಭಾಳಷ್ಟು ಸರ್ಕಸ್ ಪಟ್ಟಿದ್ದೆ. ಅದು ತುಂಬ ಶ್ರಮ ವಹಿಸಬೇಕು, ಜೊತೆಗೆ ಅದಕ್ಕೆ ಶ್ರದ್ಧೆ ಬೇಕು, ಜೊತೆಗೆ ಮೈ ತುಂಬ ಅಷ್ಟು ಭಾರದ ಒಡವೆಗಳನ್ನು ಹಾಕ್ಕೊಂಡಾಗಂತೂ ಅದನ್ನು ಯಾವಾಗ ತೆಗೆದು ಇಡ್ತೀನೋ ಅನಿಸ್ಬಿಡೋದು ಅಂತ ಭಾಳ ಸರಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಆ ಜಾತ್ರೆ ಸೀಕ್ವೆನ್ಸ್, ಎಮೋಷನ್ಸ್ ವಿತ್ ಫೈಟ್ಸ್ ಎಲ್ಲದೂ ಕೂಡ ಅಷ್ಟು ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ಆ ಜಾತ್ರೆ ಸೀನ್ ಕೂಡ ಮಿಸ್ ಮಾಡ್ಕೋಬೇಕು ಅಂತ ಅನಿಸಲ್ಲ. ಇನ್ನು ಸಿನಿಮಾದಲ್ಲಿ ಕನಿಷ್ಠ ಪಕ್ಷ ನಾನು ಈ ಸಿನಿಮಾ ಕೆಲವೊಬ್ಬರು ಭಾಳಷ್ಟು ಕಡೆ ಅದು ತುಂಬ ಲ್ಯಾಗ್ ಆಗಿದೆ ಅಂತ ಅಂದರೂ ಕೂಡ ಕನಿಷ್ಠ ಪಕ್ಷ ನೀವು ಕೊಟ್ಟಿರೋ ದುಡ್ಡಿಗೆ ಪೈಸಾ ವಸೂಲು ಆಗಬೇಕು ಅಂದರೆ ಕ್ಲೈಮ್ಯಾಕ್ಸ್ ಸೀನ್ಗೋಸ್ಕರನಾದರೂ ಸಿನಿಮಾ ನೋಡಲೇಬೇಕು. ಸಿನಿಮಾದಲ್ಲಿ ನಿಮಗೆ ಅಲ್ಲು ಅರ್ಜುನ್ ಪ್ರತಿ ಸಿನಿಮಾಗಳಲ್ಲೂ ಕೂಡ ಅವ್ರ ಆ್ಯಕ್ಷನ್ಸ್ ಇದೆಯಲ್ಲ, ಆ ಆ್ಯಕ್ಷನನ್ನು ನೋಡೋದೇ ಒಂದು ಅತ್ಯದ್ಭುತ. ಯಾಕೆಂದರೆ ಅವರಿಗೋಸ್ಕರ ಅಂತ ಹೇಳಿ ಅಷ್ಟು ಸೀನ್ಸ್ಗಳನ್ನು ಇಡ್ತಾರೆ. ಅವರು ಭಾಳ ಸರಿ ನಮ್ಮ ಅಪ್ಪು ಅವ್ರನ್ನ ಹೊಗಳಿದ್ದಾರೆ. ಯಾಕೆಂದರೆ ಆ ಥರದ ಫ್ಲಿಪ್ಗಳನ್ನು ಮಾಡೋದಾಗಿರ್ಬೋದು, ಅವರು ಸ್ಟಂಟ್ಸ್ಗಳನ್ನು ಮಾಡೋದಾಗಿರ್ಬೋದು ಅಂತ. ಆದರೆ ಈ ಸಿನಿಮಾದಲ್ಲೂ ಕೂಡ ಒಂದು ಡಿಫ್ರೆಂಟ್ ಫೈಟ್ ಸೀನನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದು ಅತ್ಯದ್ಭುತವಾಗಿ ಬಂದಿದೆ. ಜೊತೆಗೆ ನಿಮಗೆ KGF 1ನಲ್ಲಿ ಇದೇ ಯಶ್, ರಾಕಿಂಗ್ ಸ್ಟಾರ್ ಯಶ್ ಅವರು ಗರುಡನ ರುಂಡ ಚೆಂಡಾಡ್ದಾಗ ಆಗ್ತಕ್ಕಂಥ ಒಂದು ಕ್ರೇಜ್ ಇದೆಯಲ್ಲ, ಆವಾಗ ಹೇಳ್ತಕ್ಕಂಥ ರೋಮ ನಿಮ್ರೋದಿದೆಯಲ್ಲ, ಅದೇ ರೀತಿಯಾಗಿ ಅದಕ್ಕಿಂತನೂ ಒಂದು 10% ಜಾಸ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಥರದ ಒಂದು ಹೈಪನ್ನು, ಭೂಮನ್ನು ಕ್ರಿಯೇಟ್ ಮಾಡಿರೋದು, ಹೈ ವೋಲ್ಟೇಜ್ ಸೀನ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪುಷ್ಪ 2 ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ಗೋಸ್ಕರನಾದರೂ ಈ ಸಿನಿಮಾವನ್ನು ನೋಡಬೇಕಾಗತ್ತೆ. ಆದರೆ ಕೆಲವೊಂದು ಸೀನ್ಸ್ಗಳಲ್ಲಿ ನಮಗೆ ಪುಷ್ಪ 1, ಪುಷ್ಪ 2, ನೀವು ಪುಷ್ಪ 1ನ ಹೊರತಾಗಿಯೂ ಕೂಡ ಪುಷ್ಪ 2 ಸಿನಿಮಾವನ್ನು ನೋಡ್ಬೋದು. ನಿಮಗೆ ಒಂದು ಗೊತ್ತಿರಬೇಕು, ಇದರಲ್ಲಿ ನಿಮಗೆ ಸ್ಮಗ್ಲಿಂಗ್ ಮಾಡೋದು, ಚಂದನವನ ಮರ ಕಳ್ಳ ಸಾಗಾಣಿಕೆ ಅನ್ನೋದು ಅಷ್ಟು ಗೊತ್ತಿದ್ದರೆ ಸಾಕು, ಪುಷ್ಪ 2 ಸಿನಿಮಾ ನೋಡ್ಬೋದು. ಯಾಕೆಂದರೆ ಪುಷ್ಪ 1ನಲ್ಲಿ ಒಂದಿಷ್ಟು ಜನ ವಿಲನ್ಸ್ಗಳು ಕ್ರಿಯೇಟ್ ಆಗಿರ್ತಾರಲ್ಲ, ಆ ಹೈಪನ್ನು ಇಟ್ಕೊಂಡು ಪುಷ್ಪ 2 ಸಿನಿಮಾ ಮಾಡಿದ್ದಾರೆ ಅನ್ನೋದು ಗೊತ್ತು. ಆದರೆ ಈ ಸಿನಿಮಾದಲ್ಲಿ ಪುಷ್ಪ 2ದಲ್ಲಿ ಮಂಗಳಂ ಸೀನು, ಜೊತೆಗೆ ಆ ದಾಕ್ಷಾಯಿಣಿ, ಜೊತೆಗೆ ಜಾಲಿ ರೆಡ್ಡಿ, ಈ ಥರದ ಒಂದು ಹೈಲೈಟಿಂಗ್ ಕ್ಯಾರೆಕ್ಟರ್ ಏನಿದೆ ಅವ್ರನ್ನ ಸೈಲೆಂಟ್ ಮಾಡಿಬಿಟ್ಟಿದ್ದಾರೋ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಪುಷ್ಪ 2 ಸಿನಿಮಾದಲ್ಲಿ ಸೀಕ್ವೆಲ್ನಲ್ಲಿ ಹೋರಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ನಿಮ್ಗೆಲ್ಲರೂ ಗೊತ್ತಿರೋಂಗೆ, ಎಲ್ಲರೂ ಕೂಡ ವೈರುಗಳಾಗಿಬಿಟ್ಟಿದ್ದಾರೆ ಅಂತ. ಆದರೆ ಪುಷ್ಪ 2 ಸಿನಿಮಾದ ಕಂಪ್ಲೀಟ್ ಮುಗಿಯೋವರೆಗೂ ನಿಮಗೆ ಕಾಣಿಸಿಗೋದು ಈ ಒಂದು ಭೈರವ್ ಸಿಂಗ್ ಶೇಖಾವತ್ ಮಾತ್ರ. ಈ ವ್ಯಕ್ತಿ ಮಾತ್ರ ಹೈಲೈಟ್ ಆಗೋದು. ಈತ ಹೋರಾಡೋದು, ಸೋಲೋದು, ಹೋರಾಡೋದು, ಸೋಲೋದು, ಹೋರಾಡೋದು, ಸೋಲೋದು. ಮತ್ತು ಇಲ್ಲಿ
ಪುಷ್ಪ ವಿರುದ್ಧವಾಗಿ ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥ ವಿಲನ್ ನಿಮಗೆ ಕಾಣಸಿಗೋದೇ ಇಲ್ಲ. ಕೊನೆಗೆ ಅದು ಕ್ಲೈಮ್ಯಾಕ್ಸ್ ಸೀನಲ್ಲಿ ನಿಮಗೆ ಮತ್ತೆ ಪುಷ್ಪ 3ಗೆ ರ್ಯಾಂಪೇಜ್ಗೆ ಒಂದು ಕಂಟಿನ್ಯೂಷನ್ ಕೊಟ್ಟಿದ್ದಾರೆ. ಅಲ್ಲೊಂದು ಸ್ವಲ್ಪ ಮತ್ತೆ ಕ್ರಿಯೇಟ್ ಆಗುತ್ತೆ ನಿಮಗೆ. ಯಾವಾಗ ಪುಷ್ಪ 1ನಲ್ಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ಪುಷ್ಪ 2ಅಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಅನ್ಸುತ್ತಲ್ಲ, ಅದೇ ಒಂದು ಸೀಕ್ವೆನ್ಸು ನಿಮಗೆ ಪುಷ್ಪ 2 ಕ್ಲೈಮ್ಯಾಕ್ಸಲ್ಲಿ ಸಿಗುತ್ತೆ. ಪುಷ್ಪ 3ಅಲ್ಲಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ. ಯಾಕೆಂದರೆ ಆ ಥರದ ವಿಲನ್ಸ್ಗಳನ್ನ ಅಲ್ಲಿ ಡಮ್ಮಿ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಕೆಲವೊಂದು ಸೀನ್ಸ್ಗಳಂತೂ ತುಂಬ ಮಜಾ ಕೊಡುತ್ತೆ ಅಂತ. ಈ ಜಾತ್ರೆ ಸೀನಲ್ಲಿ ಒಂದು ಎಮೋಷ್ನಲ್ ಸೀನ್ ಬರುತ್ತೆ. ಈ ಮನೆತನದ ಹೆಸರಿನ ವಿಷಯವಾಗಿ ಯಾಕೆ ತನ್ನ ಈ ಪುಷ್ಪ 1ನಲ್ಲಿ ಭಾಳಷ್ಟು ನೋವುಗಳನ್ನು ಉಂಡಿದ್ದು, ಜೊತೆಗೆ ತನ್ನ ಮನೆತನದ ಹೆಸರನ್ನು ನಾನು ತೆಗೆದುಕೊಳ್ಳಲಿಕ್ಕೆ, ಜೊತೆಗೆ ಅಪ್ಪ ಯಾರು ಅಂತ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳಿತ್ತಲ್ಲ, ಆ ಒಂದು ಎಮೋಷನ್ ಸೀನ್ಸ್ನ ಇಲ್ಲಿ ಪುಷ್ಪ 2ದಲ್ಲಿ ಕ್ಯಾರಿ ಮಾಡಿದ್ದಾರೆ. ಆ ಒಂದು 2 ಸೀನ್, ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಯಾವ ವಿಷಯಕ್ಕಾಗಿ ಪುಷ್ಪ ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಹೋದ್ನಲ್ಲ, ಅದಕ್ಕೊಂದು ಎಮೋಷ್ನಲ್ ಸೀನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಅದೇ ಅಣ್ಣ ಅಂತ ಹೇಳಿಕೊಳ್ಳೋದ ವ್ಯಕ್ತಿಗೋಸ್ಕರ ಜಾತ್ರೆ ಸೀನಲ್ಲಿ ನಡೀತಕ್ಕಂಥ ಒಂದು ಎಮೋಷನ್ ಸೀನ್ಸ್ ಇಲ್ಲ, ಅದು ಕೂಡ ತುಂಬ ಇಂಪ್ರೆಸಿವ್ ಆಗಿದೆ. ಹಾಗಾಗಿ ಈ ಸಿನಿಮಾ ಇಷ್ಟೆಲ್ಲ ಹೈಲೈಟಿಂಗ್ ಅಂತ ಅನಿಸುತ್ತೆ. ಜೊತೆಗೆ ಭಾಳಷ್ಟು ಬೇಸರ ತರಿಸೋದು ಸಾಂಗ್ಸ್ಗಳು. ಪುಷ್ಪ 1ನಲ್ಲಿ ನಾವು ಯಾವ್ಯಾವ ಸಾಂಗ್ಸ್ಗಳನ್ನು ನೋಡಿ ಎಷ್ಟು ಎಂಜಾಯ್ ಮಾಡಿದ್ವೋ ಅದು ಇಲ್ಲಿ ಪುಷ್ಪ 2ದಲ್ಲಿ ಸಿಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ದೇವಿ ಪ್ರಸಾದ್ ಅವರ ಮ್ಯೂಸಿಕ್ ಸ್ವಲ್ಪ ಎಲ್ಲೋ ಫೇಲ್ ಆಗಿದೆ ಅನಿಸುತ್ತೆ. ಇನ್ನೂ ಸಾಂಗ್ಸ್ಗಳೇನಾದರೂ ಅಬ್ಬರಿಸ್ಬಿಟ್ಟಿದ್ರೆ, ಈ ಸಿನಿಮಾದಲ್ಲಿ ಸಾಂಗ್ಸ್ಗಳು ಬಂದಾಗಲೆಲ್ಲ ನಾವೆಲ್ಲರೂ ಕೂಡ ಬಹಳಷ್ಟು ಎಂಜಾಯ್ ಮಾಡ್ಬೋದಿತ್ತು. ಜೊತೆಗೆ ಹೋಗಿ ಸ್ಕ್ರೀನ್ ಮುಂದೆ ನಿಂತು ಕುಣಿಯೋರ ಸಂಖ್ಯೆನೂ ಹೆಚ್ಚಾಗ್ತಾಯಿತ್ತು. ಒಂದು ಹಾಡು ಹೂ ಅಂಟಾವ ಅದು ನ್ಯಾಷನಲ್ ಲೆವೆಲ್ ಹಿಟ್ ಆದರೆ, ಕಿಸ್ಸಿ ಸಾಂಗು ಇಂಟರ್ನ್ಯಾಷನಲ್ ಹಿಟ್ ಆಗುತ್ತೆ. ಯಾಕೆಂದರೆ ಅಲ್ಲಿ ವೈಲ್ಡ್ ಫೈರು, ಇಲ್ಲಿ ಇಂಟರ್ನ್ಯಾಷನಲ್ ಫೈರು, ಆ ಲೆವೆಲ್ಲಿಗೆ ಒಂದು ಅಬ್ಬರ ಆಗಿತ್ತಲ್ಲ, ಅದು ಸ್ವಲ್ಪ ಫೇಲ್ ಆಯಿತು. ಆದರೂ ಕೂಡ ಕಿಸ್ಸಿ ಸಾಂಗನ್ನು ನೋಡಬೇಕು ಅಂತ ಯಾಕೆ ಅನಿಸುತ್ತೆ ಅಂದರೆ, ಆ ಹಾಡಿಗೆ ಒಂದಿಷ್ಟು ಕಥೆ ಇದೆ. ಆ ಹಾಡು ಬರೋದಕ್ಕಿಂತ ಮುಂಚೆ ಈ ಹಾಡು ಬರಲಿಕ್ಕೆ ಇಷ್ಟೆಲ್ಲ ಕಾರಣಗಳಿದ್ದಾವ ಅಂತ ಅನಿಸುತ್ತೆ. ಹಾಗಾಗಿ ಆ ಹಾಡನ್ನು ನೋಡಬೇಕು ಅಂತ ಅನಿಸುತ್ತೆ. ಶ್ರೀಲೀಲಾ ಅವರ ಹಾರ್ಟ್ ಲುಕ್ ಇಲ್ಲಿ ಸ್ವಲ್ಪ ಡಲ್ ಆಗಿದೆ ಅನ್ನೋದು ಬಿಟ್ಟರೆ, ನಮಗೆ ಸಮಂತ ಅವ್ರನ್ನ ವಹಿಸ್ಕೊಂಡ್ರೆ ಈ ಹಾಡು ಬಂದಾಗ ಸ್ವಲ್ಪ ಖುಷಿ ಕೊಡೋದು. ಯಾಕೆ ಅಂದರೆ ಆ ಹಾಡು ಏನಕ್ಕೆ ಬಂತು ಅನ್ನೋ ಒಂದಿಷ್ಟು ಕಾರಣಗಳು. ಜೊತೆಗೆ ಇಲ್ಲಿ ನಾವು ಆರಂಭದಲ್ಲಿ ನಾನು ಹೇಳಿದ್ನಲ್ಲ, ಆರಂಭದಲ್ಲಿ ಪುಷ್ಪ 1 ನ್ಯಾಷನಲ್ ಇದ್ದ, ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಆದ ಅನ್ನೋದಕ್ಕೂ ಕೂಡ ಒಂದಿಷ್ಟು ಸೀನ್ಸ್ಗಳನ್ನು ಕ್ರಿಯೇಟ್ ಮಾಡಿದ. ಒಂದು ಜಪಾನ್ ಸೀನ್ ಆಗಿರ್ಬೋದು, ಜೊತೆಗೆ ಇನ್ನೊಂದು ಗೋವಾ ಸೀನ್ ಆಗಿರ್ಬೋದು, ಇನ್ನೆಲ್ಲವೂ ಕೂಡ. ಅಗೈನ್ ಇಲ್ಲಿ ಪುಷ್ಪ ವಿರುದ್ಧವಾಗಿ ಒಂದಿಷ್ಟು ವಿಲನ್ಸ್ಗಳು ಹುಟ್ಟುಹಾಕ್ಕೊಳ್ತಾರೆ, ಅವನನ್ನು ಸೋಲಿಸ್ಲಿಕ್ಕೆ, ಅವನನ್ನು ಮಟ್ಟ ಹಾಕಲಿಕ್ಕೆ, ಜೊತೆಗೆ ಕೊನೆಯದಾಗಿ ಸಾಯಿಸ್ಲಿಕ್ಕೂ ಕೂಡ ಒಂದಿಷ್ಟು ಜನ ಹುಟ್ಟುಹಾಕ್ಕೊಳ್ತಾರೆ ಅಂತ ಏನೇನಿದೆಯಲ್ಲ, ಅದೆಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಅವನನ್ನು ಸೋಲಿಸೋ ರೀತಿ, ಒಂದು ಚಂದನವನ ಈ ಸ್ಮಗ್ಲಿಂಗ್ ಮಾಡೋ ವಿಚಾರದಲ್ಲಿ ಅಗೈನ್ ಫಸ್ಟ್ ಪುಷ್ಪ ಪಾರ್ಟ್ 1ನಲ್ಲಿ ಅವನು ಯಾವ ರೀತಿಯಾಗೆಲ್ಲ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ, ಪೊಲೀಸರ ಕಣ್ಣು ತಪ್ಪಿಸಿ ಅಂತ, ಅದು ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು ಲೆವೆಲ್ಲಿಗೆ, ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿದೆ ಅಷ್ಟೇ. ಅವನು ರಸ್ತೆಯ ಮಧ್ಯೆ ಕಣ್ಣು ತಪ್ಪಿಸ್ತಾ ಇದ್ದವನು ಇಲ್ಲಿ ಕಾಡಿನ ಒಳಗೆ ಯಾವ ರೀತಿಯಾಗಿ ಕಣ್ಣು ತಪ್ಪಿಸ್ತಾನೆ ಅಂತ. ಒಂದಿಷ್ಟು ಫಂಡ್ ರೈಸಿಂಗ್ ಅಂತೂ ಆಗಿದೆ. ಯಾಕೆಂದರೆ ಇಲ್ಲಿ ಎಲಿವೇಶನ್ಸ್ಗಳನ್ನು ಜಾಸ್ತಿ ಮಾಡಬೇಕಿತ್ತು. ಒಂದಿಷ್ಟು ಲಕ್ಸುರಿಯಾಗಿ ಐಷಾರಾಮಿಯಾಗಿ ಪ್ರತಿಯೊಂದು ಸೀನ್ ಟು ಸೀನಲ್ಲೂ ತೋರಿಸ್ಬೇಕಿತ್ತು. ಹಾಗಾಗಿ ಪುಷ್ಪ 1 ನಾರ್ಮಲ್ ಆದರೆ ಇದು ನಿಮಗೆ ತುಂಬ ಎಕ್ಸ್ಟ್ರಾಡಿನರಿ ಅಂತ ಅನಿಸುತ್ತೆ. ಹಾಗಾಗಿ ಪ್ರತಿಯೊಂದು ಸೀನ್ಗಳು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಪುಷ್ಪ 2 ಅಷ್ಟೆಲ್ಲ ಸೀನ್ಸ್ಗಳಲ್ಲಿ ನೋಡಿಸ್ಕೊಂಡು ಹೋಗುತ್ತೆ. ವಾವ್ ಅನ್ನೋ ರೀತಿಯಾಗಿ, ಅಮೇಝಿಂಗ್ ಪ್ಲೇ ರೀತಿಯಾಗಿ ಕಾಣಸಿಗುತ್ತೆ. ಜೊತೆಗೆ ಭಾಳಷ್ಟು ನೆಗೆಟಿವ್ ಕೂಡ ಇದೆ. ನಿಮಗೆ ಅಲ್ಲು ಅರ್ಜುನ್ ಭಾಳಷ್ಟು ರೊಮ್ಯಾಂಟಿಕ್ ಸೀನ್ಸ್ಗಳಲ್ಲಿ ಎಲ್ಲೂ ಕೂಡ ಹೆಚ್ಚಾಗಿ ಸಿನಿಮಾಗಳಲ್ಲಿ ಕಾಣಸಿಗೋದಿಲ್ಲ. ಆದರೆ ಇಲ್ಲಿ ಪುಷ್ಪ 2ದಲ್ಲಿ ನಿಮಗೆ ಶ್ರೀವಲ್ಲಿನ ಯಾವಾಗಲೂ ಕೂಡ ಸೆರಗಿಂದ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಕೂಡ ಸೆರಗಿ ಜಾರು ಬೀಳೋ ಸೀನ್ಸ್ಗಳಲ್ಲೇ ಕಾಣಸಿಗ್ತಾರೆ. ಅದು ಕೂಡ ಸ್ವಲ್ಪ ಅತಿಶಯೋಕ್ತಿ ಅಂತ ಅನ್ನಿಸ್ಬಹುದು. ಹಾಡುಗಳಲ್ಲೂ ಕೂಡ ಅಷ್ಟೇ ಸಭ್ಯತೆ ಸ್ವಲ್ಪ ಕಮ್ಮಿನೇ ಆಗಿಬಿಟ್ಟಿದೆ. ಜೊತೆಗೆ ಸೀನ್ಗಳಲ್ಲೂ ಅಷ್ಟೇ ಸೆರಗು ನಿಲ್ಲೋದೇ ಇಲ್ಲ ಶ್ರೀವಲ್ಲಿಗೆ ಅಂತ ಹೇಳ್ಬೋದು. ಇನ್ನು ಕಾಮಿಡಿ ವಿಷಯಕ್ಕೆ ಬಂದರೆ, ಕಾಮಿಡಿನೂ ಕೂಡ ಅಷ್ಟೇ ಅಚ್ಚುಕಟ್ಟ. ನಿಮ್ಮ ಪುಷ್ಪ 1ನಲ್ಲಿ ಹೇಗೆ ತಿಳಿ ಕಾಮಿಡಿ ಇತ್ತು ಕೇಶವನ್ ಜೊತೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ತಿಳಿ ಕಾಮಿಡಿ ಕಂಟಿನ್ಯೂಯೇಷನ್ ಆಗಿದೆ. ಅದು ಪುಷ್ಪ ಸ್ಲ್ಯಾಂಗಲ್ಲಿ ಕೇಳೋದೇ ಮಜಾ, ಪುಷ್ಪನ ವಾಯ್ಸಲ್ಲಿ ಕೇಳೋದೇ ಮಜಾ. ಹಾಗಾಗಿ ಕಾಮಿಡಿ ಸೀನ್ಸ್ಗಳಂತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ತೀನಿ. ಸಿನಿಮಾ ಪೂರ್ತಿ ನಿಮಗೆ ಹೈಲೈಟ್ ಆಗೋದು ಒಂದು ಅಲ್ಲು ಅರ್ಜುನ್ ಡೈಲಾಗ್ ಡೆಲಿವರಿ, ಇನ್ನೊಂದು ಕಾಮಿಡಿ, ಇನ್ನೊಂದು ಆ್ಯಕ್ಷನ್ ಸೀನ್ಸ್ಗಳು, ಇನ್ನೊಂದು ಸಿನಿಮಾದಲ್ಲಿ ಬರ್ತಕ್ಕಂಥ ವಿಲನ್ಗಳ ಅಬ್ಬರ, ಅದೆಲ್ಲವೂ ಕೂಡ. ಆದರೆ
ಸಿನಿಮಾ ಸಂಪೂರ್ಣವಾಗಿ ಒಬ್ಬ ವಿಲನ್ನೇ ಪುಷ್ಪ ವಿರುದ್ಧವಾಗಿ ಹೋರಾಡಬೇಕಾಗಿ ಬಂತಲ್ಲ ಅಂತ ಅನಿಸುತ್ತೆ. ಅದೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡೋದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಹೊಸ ವಿಲನ್ ಬಂದು ಫೈಟ್ ಮಾಡೋದು. ಇಲ್ಲಿವರೆಗೂ ಕ್ಲೈಮ್ಯಾಕ್ಸ್ವರೆಗೂ ಕಾಣಿಸ್ಕೊಳ್ದೇ ಇರೋ ವಿಲನ್ ಏಕಾಏಕಿಯಾಗಿ ಪುಷ್ಪನ ವಿರುದ್ಧ ಹೈಲೈಟಿಂಗ್ ಆಗಿ ಹೋರಾಡೋದಿದೆಯಲ್ಲ, ಅದು ಎಲ್ಲಿದ್ನಪ್ಪ ಇವನು ಒಂದೇ ಸರಿಗೆ ಇವನೇ ದೊಡ್ಡ ವಿಲನ್ ಆಗಿಬಿಟ್ನಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಭೈರವ್ ಸಿಂಗ್ ಶೇಖಾವತ್ ಪುಷ್ಪ 3ಗೆ ಕಂಟಿನ್ಯೂ ಆಗಿಬಿಡ್ತಾರೆ ಅಂತ ಅನಿಸುತ್ತೆ. ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡೋದಾದರೆ, ಆರಂಭದಿಂದಲೂ ಪುಷ್ಪ 1ನಲ್ಲಿ ತುಂಬ ಬೋರಿಂಗ್ ಅಂತ ಅನಿಸೋ ಕಂಟೆಂಟ್ಗಳೇನಾದರೂ ಇದೆಯಾ ಅಂತ ನೀವು ಕೇಳೋದಾದರೆ, ಕೆಲವೊಂದು ಕಂಟೆಂಟ್ಗಳು ತುಂಬ ಬೋರಿಂಗ್ ಅಂತ ಅನಿಸುತ್ತೆ. ಅದು ಅಷ್ಟು ಏನು ಓಕೆ ಸಿನಿಮಾಗೆ ಬೇಡವಿತ್ತು ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ. ಆದರೂ ಕೂಡ ಕೆಲವೊಂದು ಸೀನ್ಸ್ಗಳಲ್ಲಿ ಇದು ಬೇಡ ಇತ್ತು ಅಂತ ಅನಿಸೋ ಕಂಟೆಂಟ್ಗಳು ಯಾವುದು ಅಂದರೆ, ಈ ಕಳ್ಳ ಸಾಗಾಣಿಕೆ ಮಾಡೋ ವಿಷಯವಾಗಿ ಕೆಲವೊಂದು ಸೀನ್ಸ್ಗಳು ಇದು ಅವಶ್ಯಕತೆ ಇದ್ದಿಲ್ಲ ಅಂತ ಅನಿಸುತ್ತೆ. ಈ ಸ್ಮಗ್ಲಿಂಗ್ ಮಾಡೋ ವಿಷಯದಲ್ಲಿ ಮಾತ್ರ ಕೆಲವೊಂದು ಸೀನ್ಸ್ಗಳು ಬೋರಿಂಗ್ ಅಂತ ಅನಿಸುತ್ತೆ. ಇನ್ನು 3.5 ಗಂಟೆ ಸಿನಿಮಾ, ಭಾಳ ಜನ ಈಗಾಗಲೇ ಟ್ರೋಲ್ ಮಾಡ್ತಾ ಇದ್ದಾರೆ. ಪುಷ್ಪ 1 3 ಗಂಟೆ ಸಿನಿಮಾ, ಇದು 3.5 ಗಂಟೆ ಸಿನಿಮಾ, ಪುಷ್ಪ 3 6 ಗಂಟೆ ಸಿನಿಮಾ ಅಂತ. ಆ ಮಟ್ಟಿಗೆ 3.5 ಗಂಟೆ ಸಿನಿಮಾನೂ ಕೂಡ ನೋಡದೇ ಇರೋವಷ್ಟು ಬೋರೇನು ಆಗೋದಿಲ್ಲ ಸಿನಿಮಾ. ಓಕೆ, ಇಲ್ಲ ನಾನು ಎಲ್ಲೋ ಮೊಬೈಲ್ ನೋಡಿಬಿಡ್ತೀನಿ, ಇಲ್ಲ ಬೋರ್ ಆಗ್ತಾಯಿದೆ, ಸ್ವಲ್ಪ ಹೊರಗೆ ಹೋಗಿ ಬಂದುಬಿಡ್ತೀನಿ, ವಾಶ್ರೂಮ್ಗೆ ಹೋಗಿ ಬಂದುಬಿಡ್ತೀನಿ ಅನ್ನೋವಷ್ಟು ಬೇಜಾರಂತರೂ ಸಿನಿಮಾ ತರಿಸೋದಿಲ್ಲ. ಆರಂಭದಿಂದಲೂ ನಿಮ್ಮನ್ನು ಕೊನೆಯವರೆಗೂ ನೋಡಿಸಿಕೊಂಡು ಹೋಗುವ ಸಿನಿಮಾ ಖಂಡಿತವಾಗಿಯೂ ಪುಷ್ಪ 2 ಆಗುತ್ತೆ. ಜೊತೆಗೆ ಭಾಳಷ್ಟು ಜನ KGF 2 ಕಂಪ್ಯಾರಿಸನ್ ಮಾಡ್ತಿದ್ದಾರಲ್ಲ, KGF 2ಗೂ ಪುಷ್ಪ 2ಗೂ ಸಂಬಂಧವೇ ಇಲ್ಲ. ಆ ರೀತಿಯಾಗಿ ಹೇಳಲಿಕ್ಕೆ ಹೋಗಲೇಬಾರ್ದು ಅಂತ ಅನಿಸುತ್ತೆ. ಯಾಕೆಂದರೆ ಪುಷ್ಪ 1ನೇ ಬೇರೆ, ಪುಷ್ಪ 2ನೇ ಬೇರೆ, KGF 1ನೇ ಬೇರೆ, KGF 2ನೇ ಬೇರೆ. ಕಂಪ್ಯಾರಿಸನ್ ಎಲ್ಲೂ ಕೂಡ ನಿಮಗೆ ಕಾಣಿಸಿಗೋದಿಲ್ಲ. ಕೊನೆಯದಾಗಿ ಅಲ್ಲು ಅರ್ಜುನ್ಗೆ ಮತ್ತೊಮ್ಮೆ ಆಸ್ಕರ್ ಅವಾರ್ಡ್ ಕೊಡೋ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ. ಖಂಡಿತವಾಗಿಯೂ ಕೆಲವೊಂದು ಸೀನ್ಸ್ಗಳಲ್ಲಿ ಈಗಾಗಲೇ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಆದರೂ ಮತ್ತೊಂದು ನ್ಯಾಷನಲ್ ಅವಾರ್ಡ್ ಸಿಗೋ ಮಟ್ಟಕ್ಕೆ ಕೆಲವೊಂದು ಸೀನ್ಗಳಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ನಾನು ಹೇಳಿದ ಕ್ಲೈಮ್ಯಾಕ್ಸ್ ಸೀನಲ್ಲಿ, ಇನ್ನೊಂದು ಜಾತ್ರೆಯ ಸೀನಲ್ಲಿ. ಈ ಥರದ ಕೆಲವೊಂದು ಪೊಸಿಷನ್ನಲ್ಲಿ ಅವ್ರ ಆ್ಯಕ್ಟಿಂಗ್ ಅಲ್ಟಿಮೇಟ್, ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್ ಅಂತ ಅನಿಸುತ್ತೆ. ಹಾಗಾಗಿ ಕನ್ನಡಿಗ ಜೊತೆಗೆ ಕನ್ನಡ ಪ್ರೇಮಿ ಹಾಗೆ ಇನ್ನೊಂದು ಭಾಷೆನ ವಿರೋಧಿಸೋದು, ಜೊತೆಗೆ ಬೇಕು ಅಂತಲೇ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು ಮಾಡೋದಕ್ಕಿಂತ ಸಿನಿಮಾ ಓಕೆ, ಪೈಸಾ ವಸೂಲ್ ಸಿನಿಮಾ, ಎಕ್ಸ್ಪೆಕ್ಟೇಷನ್ ಕೆಲವೊಬ್ಬರಿಗೆ ರೀಚ್ ಆಗದೇ ಇದ್ದರೂ ಕೂಡ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್, ಪೂರ್ವಾಗ್ರಹ ಪೀಡಿತರಾಗಿ ಉದ್ದೇಶಪೂರ್ವಕವಾಗಿ ಯಾವುದೋ ಸಿನಿಮಾವನ್ನು ವಿರೋಧಿಸೋದು ಬಿಟ್ಟು ಒಂದು ಸಿನಿಮಾ ಅಂತ ಹೇಳಿ ನೀವು ಸಿನಿಮಾ ನೋಡ್ಲಿಕ್ಕೆ ಹೋದರೆ ಸಿನಿಮಾ ಅಂತೂ ಎಂಟರ್ಟೈನಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು. ಇದಿಷ್ಟು ಪುಷ್ಪ 2 ಸಿನಿಮಾದ ರಿವ್ಯೂ.